ಏನಪ್ಪ ಇದು ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಒಬ್ಬಟ್ಟು ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಇದು ಒಬ್ಬಟ್ಟೇನೋ ಮೂಡಾಗ್ತಿದೆ ಅಂತ ಅಮ್ಮ ಮಾಡಿದರು. ಸರಿ ತಗೊಂಬಂದು ಕೊಟ್ಟರು ಬಿಸಿ ಬಿಸಿಯಾಗಿ. ಸ್ವಲ್ಪ ಚೆನ್ನಾಗಿತ್ತು ತಿನ್ನೋದಕ್ಕೆ. ಮತ್ತು ಈವ್ನಿಂಗ್ ಈ ಕಡೆ ಬಂದರೆ ಫುಲ್ ಮಳೆ ಥರ ಕ್ಲೈಮೇಟ್ ಇತ್ತು. ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಆ್ಯಕ್ಚುಲಿ ಬೆಳಗ್ಗೆ ಸುಶಾಂತ್ ದಕ್ಷು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಅಂತ ಹಾಕ್ಕೊಂಡು ಹೋಗಿದ್ದಿದ್ದು ಛತ್ರಪತಿ ಶಿವಾಜಿ ಅವ್ರದ್ದು. ಡೈಲಾಗ್ ಹೇಳೋ ಛತ್ರಪತಿ ಶಿವಾಜಿದು ಅಂತಂದರೆ ನಾಚ್ಕೊಳ್ತಾ ಇದ್ದ. ಸರಿ ಅಂತೇಳಿ ಅವ್ರು ಬಂದಮೇಲೆ ಸ್ವಲ್ಪ ನೂಡಲ್ಸು ಮತ್ತು ಒಂದು ಸ್ವಲ್ಪ ಜ್ಯೂಸು ಮತ್ತು ಇದೆಲ್ಲನೂ ಬ್ರೇಕ್ಫಾಸ್ಟಿಗೆ ಮಾಡಿದ್ದಿದ್ದೇನೆ. ಹಂಗೂ ಹಿಂಗೂ ಸಾಯಂಕಾಲ ಹಾಗೇ ಹೋಗುತ್ತೆ. ಅವತ್ತಿನ ದಿವಸ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಸರಿ ಈವ್ನಿಂಗ್ ಆದ್ರೂ ವ್ಲಾಗ್ ಮಾಡೋಣ ಅಂತೇಳಿ ದೇವ್ರ ಪೂಜೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಸ್ವಲ್ಪ ಧೂಪ ಹಾಕ್ಕೊಂಡು ಮನೆಯಲ್ಲೆಲ್ಲನೂ ತುಂಬ ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತಲ್ವ ಅಂತ ಹೇಳಿ ಮನೆಗೆಲ್ಲ ಧೂಪ ಹಾಕಿದೆ. ತುಂಬ ನಾನು ಮಂಗಳವಾರ ಶುಕ್ರವಾರ ಆದಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ ಅಂತ. ಮತ್ತು ಇವ್ರನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬರ್ತಾ ಕ್ಲೈಮೇಟ್ ತುಂಬ ಇದಾಗಿದೆ ಅಂತ ಹೇಳ್ಬಿಟ್ಟು ಇವ್ರಿಗೊಂದು ಸ್ವಲ್ಪ ಏನಾದರೂ ಚಾಟ್ಸ್ ತೊಗೊಂಬರೋಣ ಅಂತ ತಂದೆ. ಮಕ್ಕಳಿಗೆ ನಾವು ಎಷ್ಟೇ ಮನೇಲಿ ಮಾಡಿಕೊಟ್ರು ಈಚೆ ಕಡೆ ಅಂತಂದರೆ ಅವ್ರಿಗೆ ಇಷ್ಟ ಆಗುತ್ತಲ್ಲ, ಏನೂ ಕೊಡಿಸೋದಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಸರಿ ಅಂತೇಳಿ ಅವ್ರಿಗೆ ಚಾಟ್ಸ್ ತೊಗೊಂಬಂದರೆ ಅವ್ರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ಗ್ರೀಷ್ಮದಂತೂ ಎಕ್ಸ್ಪ್ರೆಷನ್ಸು, ಅವಳು ಕ್ಯಾಮ್ರಾ ಆನ್ ಮಾಡಿದ್ದೆ ತುಂಬಾ ಇದು ಮಾಡ್ತಾಳೆ. ಸುಶಾಂತ್ ನಾಚ್ಕೊಂಡು ಓಡೋಗ್ತಾ ಇರ್ತಾನೆ. ಮತ್ತು ನಾನೇ ಏನಾದರೂ ಮಾಡ್ತೀನಿ ಅಂತೇಳಿ ಅದು ಎಲ್ಲನೂ ಸಾಲದಿದ್ದು ಅಂತ ಬೆಳಗ್ಗೆಗೆ ಏನಾದರೂ ಮಾಡಿಡ್ತೀನಿ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಎಲ್ಲನೂ ಇದು ಆ್ಯಕ್ಚುಲಿ ಕರಿ ಮಾಡೋಣ ಅಂತ ತಂದಿದ್ದೆ. ಬಟ್ ಇಲ್ಲ ಅಮ್ಮ, ನಾನು ಇದರಲ್ಲಿ ಏನಾದರೂ ಮಾಡ್ತೀನಿ ಅಂತೇಳಿ ಅವನೇ ರೆಸಿಪಿನ ಮಾಡ್ದ. ಬೆಂದಿರೋ ಆಲೂಗಡ್ಡೆಗೆ ಒಂದು ಸ್ವಲ್ಪ ಸಾಲ್ಟು ಮತ್ತು ಅರಿಗೆಣಸು ಮತ್ತು ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದ. ಮ್ಯಾರಿನೇಟ್ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಫ್ರೀಸ್ ಮಾಡಿ ಇಟ್ಟಿದ್ದ. ಒಂದು ಸ್ವಲ್ಪ ಅರಿಶಿನನೂ ಹಾಕಿದ್ದಾನೆ. ಇದನ್ನೆಲ್ಲ ಫ್ರೀಸ್ ಮಾಡಿ ಇಟ್ಟಿದ್ದ ಕಟ್ಲೆಟ್ ಥರ ಮಾಡ್ತೀನಿ ಅಂತ. ಬಟ್ ಅವನಿಗೆ ಅವತ್ತು ಪಾಪ ಆಗಲೇ ಇಲ್ಲ. ಒಂದು ಒಳ್ಳೆ ಸಾಂಗ್ ಹಾಕ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಏನೋ ಇದಾಗಿ ಮಾಡ್ತಿದ್ದ. ಮತ್ತು ಬೆಳಗ್ಗೆ ನಾನೆದ್ದು ಅವ್ರಿಗೆ ಒಂದು ಸ್ವಲ್ಪ ವೆಜಿಟೇಬಲ್ ಪುಲಾವು ಮತ್ತು ಒಂದು ಸ್ವಲ್ಪ ರಾಯ್ತ ಮತ್ತು ಆ ಕಟ್ಲೆಟಿಗೆ ಒಂದು ಸ್ವಲ್ಪ ಬೀಟ್ರೂಟ್ ಹಾಕಿ ಅದನ್ನು ಕಟ್ಲೆಟಾಗಿ ಅವ್ರಿಗೆ ಸ್ಕೂಲಲ್ಲಿ ಸ್ನ್ಯಾಕ್ಗೆ ಅಂತ ಕೊಟ್ಟು ಕಳಿಸ್ದೆ. ಮತ್ತು ಇಲ್ಲಿ ಇವರಿಬ್ರೂ ರೆಡಿ ಆಗ್ತಾಯಿದ್ರು. ಮತ್ತು ಇಲ್ಲಿ ನಾನು ಯಾವಾಗಲೂ ರೊಟ್ಟಿನ ಎಲ್ಲನೂ ಬಟರ್ ಪೇಪರು ಇಲ್ಲ ಅಂತಂದರೆ ರೊಟ್ಟಿ ಪೇಪರ್ ಬರುತ್ತಲ್ಲ, ಒಬ್ಬಟ್ಟು ಪೇಪರು, ಆ ಥರದ್ರಲ್ಲಿ ಮಾಡ್ತಿದ್ದೆ. ಮತ್ತು ಸರಿ ಹಳೆ ಕಾಲದಲ್ಲೆಲ್ಲ ತಟ್ಟೆ ಮೇಲೆ ತಟ್ತಾಯಿದ್ವಿ, ಇಲ್ಲ ಅಂತಂದರೆ ಈ ಥರ ಬಟ್ಟೆ ಮೇಲೆ. ಅವಾಗವಾಗ ಅದನ್ನು ಸ್ವಲ್ಪ ಎಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರು ಪ್ರತಿ ಸಾರಿ ಅವಾಗವಾಗೂ ಸ್ವಲ್ಪ ನೀಟಾಗಿ ತೊಳ್ಕೊಂಡ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಸೋಡಾ ಪೌಡರು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಬಿಸಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಇದನ್ನು. ಇದು ಒಂದು ಒಳ್ಳೆ ಟಿಪ್ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಅದಾದಮೇಲೆ ನಾನು ಒಂದು ಸ್ವಲ್ಪ ಇದನ್ನು ಕುದಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ನೀಟಾಗಿ ಕುದಿಸ್ಕೊಂಡೆ. ಏನಾದರೂ ಒಂದು ಸ್ವಲ್ಪ ಅಲ್ಪ ಒಲ್ದಿರೋ ಅಂಥ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ರೂ ಕ್ಲೀನ್ ಆಗಿಬಿಡುತ್ತೆ ಅಂತ. ಕಂಪನಿಯಿಂದ HNK ಅವ್ರು ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನೋಡೋಣ ಅಂತ ಬಂದೆ, ಮಿಷಿನರೀಸ್ ಎಲ್ಲ ಏನಿದೆ ಅಂತ. ನನ್ನ ಹತ್ರನೂ ಒಂದೆರಡು ಪ್ರಾಡಕ್ಟ್ಸ್ ಇದೆ, ಅಂದರೆ ಕಲರು ಮತ್ತು ಬ್ಲೋ ಡ್ರೈ. ಸರಿ ಇನ್ನೊಂದು ಕಲರ್ ಬೇಕಿತ್ತು. ಸರಿ ಅಂತ ನೋಡೋಕೆ ಬಂದಾಗ ಇದು ಹೊಸ್ದಾಗಿ ಒಂದು ಕಲರು ತಂದಿದ್ದೀವಿ ಅಂತ ಹೇಳಿದ್ರು. ಅಲ್ಲಿಂದ ಮತ್ತು ಡೈರೆಕ್ಟ್ ನಾನು ಅದನ್ನು ನೋಡಿಕೊಂಡು ಸ್ಕೂಲ್ ಟೈಮ್ ಪಿಕಪ್ ಆಗೋಗಿತ್ತು 4 o'clock. ಸರಿ ಅಂತ ಹೇಳ್ಬಿಟ್ಟು ಇವರಿಬ್ಬರನ್ನ ಕರ್ಕೊಂಡ್ಬಂದೆ ಮತ್ತು ನಮ್ಮ ಮನೆಯವರು ಇವತ್ತು ಬೇಗನೆ ಬಂದಿದ್ದರು. ಎಲ್ಲರೂ ಮನೇಲಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮತ್ತು ಊಟ ಮಾಡಿ ಮಲ್ಕೊಂಡ್ವಿ ನಾವು. ಮತ್ತು ನೆಕ್ಸ್ಟ್ ಡೇ ನಾವು ತರಕಾರಿ ತರಬೇಕಾಗಿತ್ತು. ಸರಿ ಎಲ್ಲ ಹೋಗಿ ತರಕಾರಿ ತೊಗೊಂಬಂದಾದಮೇಲೆ ಅದನ್ನೆಲ್ಲನೂ ಫ್ರಿಜ್ಜಲ್ಲಿ ಜೋಡಿಸೋದು, ತರಕಾರಿ ತರೋದು ಒಂದು ಕೆಲಸ ಆದರೆ ಜೋಡಿಸೋದು ಒಂದು ಕೆಲಸ. ನನ್ನ ಮನೆಯಲ್ಲಿ ಫ್ರಿಜ್ಜು ತುಂಬಾ ಚಿಕ್ಕದು ಮತ್ತು ಅದು ಸ್ವಲ್ಪ ಹಾಳೂ ಆಗಿದೆ. ಸ್ವಲ್ಪ ದಿನ ತಗೊಳ್ಳೋವರೆಗೂ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಸರಿ ಅಂತೇಳಿ ಎಲ್ಲ ತರಕಾರಿನೂ ಸಪ್ರೇಟಾಗಿ ಜೋಡಿಸ್ಕೊಂಡು ನೀಟಾಗಿ ಅದನ್ನೆಲ್ಲನೂ ಫ್ರೂಟ್ಸು ಎಲ್ಲ ತಂದಿದ್ವಿ. ಸರಿ ಅಂತೇಳಿ ಅವ್ರಿಗೆ ಸ್ನ್ಯಾಕ್ಗೆ ಬೇಕಾಗುತ್ತಲ್ಲ ಅಂತ. ಮತ್ತು ಅದನ್ನೆಲ್ಲ ಜೋಡಿಸ್ಕೊಂಡು ಮತ್ತು ಮನೆಯಲ್ಲಿ ಸ್ಕೂಲ್ಗೆ ಮಕ್ಕಳನ್ನೆಲ್ಲ ಕಳಿಸಿದ್ದಾದಮೇಲೆ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಮತ್ತು ನಾನು ಸ್ಕೂಲ್ ಹತ್ರ ಹೋದೆ. ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಮತ್ತು ಮಕ್ಳಿಗೂ ಅವ್ರಿಗೆ ಬಿಡೋ ಅಂಥ ಟೈಮೇ ಆಗಿತ್ತು ಆ್ಯಕ್ಚುಲಿ. ಇದು ಸ್ಯಾಟರ್ಡೇ. ಇದು ರೀಸೆಂಟಾಗಿ ಯಾವುದೂ ಮನೆ ಕನ್ಸ್ಟ್ರಕ್ಷನ್ ಎಷ್ಟಾಗಿದೆ ಅಂತ ಪಿಕ್ಸ್ ಆ್ಯಡ್ ಮಾಡಿದ್ದಿಲ್ವಲ್ಲ, ನೋಡಿ ಇಷ್ಟಕ್ಕೆ ಆಗಿದೆ. ಬರ್ತ್ಡೇ ಪಾರ್ಟಿ ಇದೆ ಅಂತ ಹೋಗಿದ್ರು. ಮತ್ತು ಅವ್ರು ನಾನು ವೆಜಿಟೇರಿಯನು, ಸ್ವೀಟ್ ಸ್ವಲ್ಪ ಇಷ್ಟಪಡ್ತೀನಿ ಅಂತ ಅವರೆಲ್ಲ ಪಾಪ ಬಾಕ್ಸಿಗೆ ಹಾಕಿ ಕಳಿಸಿದ್ರು. ಮತ್ತು ನಾನು ಅದನ್ನೆಲ್ಲನೂ ನೀಟಾಗಿ ತೆಗೆದು ಮತ್ತು ನೀಟಾಗಿ ಬೆಳಗ್ಗೆ ಮಕ್ಕಳಿಗೆಲ್ಲನೂ ಸ್ವಲ್ಪ ಬಿಸಿ ಮಾಡೋಣ ಅಂತ ಬಿಸಿ ಮಾಡ್ತಿದ್ದೆ. ಹಲೋ ನಮಸ್ತೆ. ಇವತ್ತು ಫ್ರೈಡೇ ಈವ್ನಿಂಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ಆ್ಯಕ್ಚುಲಿ. ಸಾಂಬಾರೆಲ್ಲ ಇತ್ತು, ನೆನ್ನೆ ಮಾಡಿರೋದು ಪಲ್ಯನೂ ಹಂಗೆ ಇತ್ತು. ಸೊ ನೆನ್ನೆ ಔಟ್ಸೈಡ್ ಹೋಗಿದ್ವಿ, ಅಲ್ಲೇ ತಿನ್ಕೊಂಡು ಬಂದ್ವಿ. ಸೊ ಅದೆಲ್ಲ ಹಂಗೆ ಇತ್ತು, ಅದೆಲ್ಲ ಖಾಲಿ ಆಗಲಿ ಅಂತ ಬಿಟ್ಟೆ. ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೆ. ನಾನು ಬೆಳಗ್ಗೆ ದೋಸೆ, ಪಲ್ಯ, ಚಟ್ನಿ ಮತ್ತು ಅದೂ ಇತ್ತು. ಸರಿ ಎಲ್ಲ ನಾನೊಬ್ಬಳೇ ಅಲ್ವಾ, ಸರಿ ಅಂತೇಳ್ಬಿಟ್ಟು ಇವಾಗ ಮಕ್ಕಳಿಬ್ರು ಟ್ಯೂಷನ್ಗೆ ಹೋಗಿದ್ದಾರೆ.
ಅವ್ರು ಬರೋಷ್ಟೊತ್ತಿಗೆ ಏನಾದರೂ ಮಾಡೋಣ ಅಂತ ನಾನು ಜೋಳ ಹಿಟ್ಟು ಹಾಕ್ಸ್ಕೊಂಬಂದು ಇಟ್ಟಿದ್ದೀನಿ. ವೈಟ್ ಜೋಳ, ಅದು ಉತ್ತರಾಖಂಡದವ್ರು ತಿಂತಾರಲ್ವ ಆ ಜೋಳ. ಸರಿ, ಅದನ್ನು ರೊಟ್ಟಿ ಮಾಡಿ ಅದಕ್ಕೇನಾದರೂ ಒಂದು ಪಲ್ಯ ಇಲ್ಲ ಕರಿ ಆ ಥರ ಏನಾದರೂ ಮಾಡೋಣ ಅಂತ ಅವ್ರಿಗೆ ಇಷ್ಟ ಆಗೋ ಥರ. ಸೊ ಅವರು ಇಷ್ಟಪಟ್ಟು ತಿಂತಾರೆ, ಮತ್ತು ನಮಗೂ ಒಂದು ಹೆಲ್ದಿಯಾಗಿ ಕೊಟ್ಟಿದ್ದೀವಿ ಅನ್ನೋ ಫೀಲಿಂಗ್ ಇರುತ್ತಲ್ವ. ಅದಕ್ಕೆ ಒಂದು ಸ್ವಲ್ಪ ಸಲಾಡ್ ಜೊತೆಗೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ. ಇನ್ನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ, ಬಟ್ ಜೊತೆಲೇ ಮಾಡೋಣ. ಏನು ಮಾಡ್ತೀನಿ ಅನ್ನೋದನ್ನ ಜೊತೆಲೇ ನೋಡೋಣ. ಕ್ಲೀನ್ ಮಾಡಿಟ್ಟಿರೋ ಅಂಥ ಕಿಚನ್ನು, ಬಟ್ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈ ಥರ ಮೆಸ್ಸಪ್ ಆಗಿದೆ. ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡೋಣ, ಆಮೇಲೆ ಅಡುಗೆ ಮಾಡೋದಕ್ಕೆ. ಕೆಲವೊಂದು ಸರಿ ಅನಿಸ್ತಾ ಇರುತ್ತೆ, ಸ್ಕಿನ್ ಕೇರ್ ಮಾಡೋ ಟೈಮಲ್ಲಿ ನಾನು ಶಿಂಕ್ ಕೇರು ಮತ್ತು ಪಾತ್ರೆ ಕೇರು ಮಾಡ್ತಾಯಿದ್ದೀನಿ ಅಂತ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಮನೆ ಅಂತಾದ್ಮೇಲೆ ಇದನ್ನೆಲ್ಲ ಕಂಪಲ್ಸರಿನೇ. ಬಟ್ ನಮಗಂತ ಟೈಮ್ ಸಿಗೊಳ್ಳೋದೇ ತುಂಬಾ ಕಷ್ಟ. ಸರಿ, ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ತಂದಿದ್ವಲ್ಲ, ಶುಂಠಿ ಮತ್ತು ಬೆಳ್ಳುಳ್ಳಿ ಅದೆಲ್ಲನೂ ಸ್ವಲ್ಪ ಜಾಸ್ತಿನೇ ತಂದಿದ್ದೆ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಈ ಥರ ಗ್ರೈಂಡ್ ಮಾಡಿಕೊಂಡು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಯಾವಾಗಾದರೂ ಬೇಕಾದಾಗ ಅರ್ಜೆಂಟ್ಗೆ ನಾವು ಕಟ್ ಮಾಡಿ ಇಟ್ಕೋಬೋದು ಅಂತ. ಎಲ್ಲ ರೆಡಿಯಾಗಿದ್ದರೆ ಈಸಿಯಾಗಿ ವೆರೈಟಿ ಅಡುಗೆಗಳು ಮಾಡ್ಕೋಬೋದು, ಮತ್ತು ನಮ್ಮ ಕೆಲಸನೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ. ಫ್ರಿಜ್ಜಲ್ಲಿ ಅಂದರೆ ಒಂದು 10 ದಿವಸವರೆಗೂ ಕೆಡೋದಿಲ್ವಲ್ಲ, ಅದರಿಂದ. ಮತ್ತು ನಾನು ಇಲ್ಲಿ ಜೋಳದ ಹಿಟ್ಟನ್ನು ಬಿಸಿ ನೀರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ. ಅಂದರೆ ಈ ಥರ ಬಿಸಿ ನೀರು ಹಾಕಿ ಕಲಿಸ್ಕೊಂಡ್ರೆ ಅಷ್ಟೇ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನನಗೆ ತಟ್ಟೋದಿಕ್ಕೆ ಬರೋದಿಲ್ಲ, ಆದ್ದರಿಂದ ನಾನು ಈ ಥರ ಬಿಸಿ ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಸ್ವಲ್ಪ ಲಟ್ಟಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಟ್ರೈ ಮಾಡ್ತೀನಿ ನಾನು ತಟ್ಟೋದಕ್ಕೆ, ಬಟ್ ಇನ್ನು ಅವರು ಉತ್ತರ ಕನ್ನಡದವ್ರು ತಟ್ಟೋಷ್ಟು ಈಸಿಯಾಗಿ ತಟ್ಟೋದಕ್ಕೆ ನನಗೆ ಬರೋದಿಲ್ಲ. ಸರಿ, ಹಂಗಂತ ನಾವು ತಿಂದಿರಾನೂ ಇರೋಕ್ಕಾಗಲ್ವಲ್ಲ ಅಂತ. ಫಸ್ಟೆಲ್ಲ ನನಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ಈ ಜೋಳದ ರೊಟ್ಟಿ ಬಗ್ಗೆ. ನಾವು ಯಾವಾಗ ಇಲ್ಲಿ JKVKಗೆ ಹೋಗೋಕ್ಕೆ ಸ್ಟಾರ್ಟ್ ಆದ್ವಿ, ಮತ್ತು ಗ್ರೀಷ್ಮ ಡೆಲಿವರಿ ಆದಾಗ ನನಗೆ ಉತ್ತರ ಕನ್ನಡದವರೇ ಮನೆಗೆ ಬಟ್ಟೆ ತೊಳೆಯೋದಕ್ಕೆ ಮತ್ತು ಗ್ರೀಷ್ಮಗೆ ಸ್ನಾನ ಮಾಡ್ಸೋಕ್ಕೆ ಬರ್ತಿದ್ರು. ಸರಿ, ಅವರೇ ನನಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ತಿನ್ನಿ ಅಂತ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಮಾಡಿಕೊಂಡೆ ನಾನು. ಏನೂ ಇಲ್ಲ, ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಮೆಂತ್ಯಗೆಲ್ಲನೂ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಒಗ್ಗರಣೆ ಹಾಕ್ಕೊಂಡು, ಮೆಂತ್ಯ ಸೊಪ್ಪು ಟೊಮೆಟೊ ಹಾಕ್ಕೊಂಡೆ. ಡ್ರೈ ಪೌಡರ್ನೆಲ್ಲನೂ ಹಾಗೆ ಹಾಕೋದು ಬೇಡ ಅಂತ ಸ್ವಲ್ಪ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಮತ್ತು ಖಾರದ ಪುಡಿ 1-2 ಸ್ಪೂನು, ಮತ್ತು ಚೂರು ಗರಂ ಮಸಾಲ ಪೌಡರು, ಇದಿಷ್ಟನ್ನು ಹಾಕಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬಿಸಿಯಾಗಿದ್ದರೆ ಅದು ಚೆನ್ನಾಗೂ ಇರುತ್ತಲ್ವ, ಟೇಸ್ಟ್ ಒಂದು ಸ್ವಲ್ಪ ಅದೊಂಥರ ಡಿಫ್ರೆಂಟಾಗಿ ಬರುತ್ತೆ ಅಂತ. ಮೆಂತ್ಯ ಸೊಪ್ಪಲ್ಲಿ ಒಂದು ಸ್ವಲ್ಪ ಕಹಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ. ಮತ್ತು ಉಪ್ಪೇ ಒಂದು ಸ್ವಲ್ಪ ಕಡಿಮೆ ಸರಿ, ಅದನ್ನು ಹಾಕ್ಕೊಂಡು. ಮತ್ತು ನಾನಿಲ್ಲಿ ಹೊಸ್ದಾಗಿ ಇದೊಂದು ಮೀಶೋಯಿಂದ ಒಂದು ಪ್ರಾಡಕ್ಟ್ ತೊಗೊಂಡೆ, ನೂಡಲ್ಸ್ ಟೈಪು ವೆಜಿಟೇಬಲ್ಸ್ನ ಚಾಪ್ ಮಾಡೋ ಅಂಥದ್ದು. ತುಂಬಾ ಯೂಸ್ಫುಲ್ ಆಗಿದೆ ಇದು. ಆ್ಯಕ್ಚುಲಿ ಮಕ್ಕಳಿಗೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಅನಿಸುತ್ತೆ. ಯಾಕೆ ಅಂತಂದರೆ ಮಕ್ಕಳು ಹಂಗೆ ಕಟ್ ಮಾಡಿ ಕೊಟ್ಟಿದ್ದೀವಿ ಅಂತಂದರೆ ಅವ್ರು ಅಷ್ಟು ಇಷ್ಟಪಟ್ಟು ತಿನ್ನಲ್ವಲ್ಲ. ಈ ಥರ ಏನಾದರೂ ಡಿಫ್ರೆಂಟಾಗಿ ಸಲಾಡ್ಸ್ ಮಾಡಿಕೊಟ್ಟಿದ್ದೀವಿ ಅಂತಂದರೆ ಇಷ್ಟಪಡ್ತಾರೆ ಅವರು. ಅವ್ರಿಗಂತೂ ಈ ಸ್ಟೇಷನ್ ಫುಡ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರಲ್ವ, ನೂಡಲ್ಸ್ ಆಗಲಿ ಮೊಮೋಸ್ ಆಗಲಿ ಈ ಥರದ್ದೆಲ್ಲನೂ. ಸರಿ, ಅವ್ರಿಗೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಮಕ್ಕಳು ಸಲಾಡ್ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಈರುಳ್ಳಿ ಮತ್ತು ಕ್ಯಾರೆಟ್ನ ನಾನು ಚಾಪ್ ಮಾಡಿ ಇಟ್ಕೊಂಡು ಅದನ್ನು ಹಂಗೆ ಸಲಾಡ್ಗೆ ತಿನ್ನೋಣ ಅಂತೇಳ್ಬಿಟ್ಟು. ಮತ್ತು ರೊಟ್ಟಿ ನೋಡಿ, ನಾನು ಈ ಥರನೇ ಮಾಡೋದು ರೊಟ್ಟಿ. ನನಗೆ ಕೈಯಲ್ಲಿ ತಟ್ಟೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಟ್ರೈ ಮಾಡ್ತಾಯಿದ್ರೆ ಹೆಂಗಾದರೂ ಆಗಲಿ ಒಂದು ದಿವಸ ಬಂದೇ ಬರುತ್ತಲ್ವ, ಅದೊಂದು ಪ್ರಾಬೇ ಇದೆಯಲ್ವ, ಟ್ರೈ ಅಂಟಿಲ್ ಯು ಸಕ್ಸೀಡ್ ಅಂತ. ಸರಿ ಅಂತೇಳಿ ಇದಾಗೋ ಕೆಲಸ ಅಲ್ಲ ಅಂತ ಹೇಳಿ ಲಾಸ್ಟಿಗೆ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದೊಂದು ಸ್ವಲ್ಪ ಚಪಾತಿ ಥರನೇ ಫೀಲ್ ಆಗುತ್ತೆ ಮಕ್ಕಳಿಗೆ. ನಾನು ಅವ್ರಿಗೆ ಹಂಗೆ ಏನಾದರೂ ವೆರೈಟಿಯಾಗಿ ಏನಾದರೂ ಒಂದು ಸ್ವಲ್ಪ ಫೈಬರ್ ಕಂಟೆಂಟು, ಒಂದು ಸ್ವಲ್ಪ ಕಾಪ್ಸು, ಪ್ರೋಟೀನು ಈ ಥರದ್ದೆಲ್ಲ ನಾನು ತಿನ್ನೋದಕ್ಕೆ ಜೊತೆಗೆ ಅವ್ರಿಗೂ ಒಂದು ಸ್ವಲ್ಪ ಹೆಲ್ದಿಯಾಗಿ ಕೊಡೋಣ ಅಂತಷ್ಟೇ. ಅದ್ರ ಜೊತೆಗೆ ಅವ್ರಿಗೇನಾದರೂ ಈ ಥರ ಏನಾದರೂ ವೆರೈಟಿಯಾಗಿ ಒಂದು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿಲ್ಲ ಅಂತಂದರೆ ತಿನ್ನೋದು ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಸರಿ, ನಾನು ಇಲ್ಲಿ ಸಲಾಡು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಇದಕ್ಕೇನೂ ಇಲ್ಲ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೆ. ಬೇಕಂದರೆ ನಾವು ಬಿಸಿ ಎಣ್ಣೆಯಲ್ಲಿ ಇದನ್ನು ಕಾಯಿಸ್ಬಿಟ್ಟು ಅದನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ತುಂಬ ಯಮ್ಮಿಯಾಗಿತ್ತು, ಟೇಸ್ಟು, ಮಕ್ಕಳು ಇಷ್ಟಪಟ್ಟು ತಿಂದರು ಪಲ್ಯನ. ಇದಿಷ್ಟು ಇವತ್ತಿನ ವ್ಲಾಗು. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.